ನಮಸ್ಕಾರ. ಚಂದ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಅಣ್ಣವರು ತುಂಬಿದ ಕೊಡ ಅಂತ ಶೀರ್ಷಿಕೆ ಇಟ್ಕೊಂಡು ಈ ಕಾರ್ಯಕ್ರಮನ ಶುರು ಮಾಡ್ತಾ ಇರೋದಕ್ಕೆ ಕಾರಣ, ತುಂಬ ಸಮಯದಿಂದ ಹೃದಯದಲ್ಲಿ ಬಚ್ಚಿಟ್ಕೊಂಡ ಒಂದು ಸಣ್ಣ ಘಟನೆ ಅವ್ರ ಜೊತೆ ಕೆಲಸ ಮಾಡಿದ್ದು ನೆನೆಸ್ಕೊಂಡು ಮಾಡ್ತಾಯಿದ್ದೀವಿ. 1988-89 ಪರಶುರಾಮ ಚಿತ್ರ ಡಬ್ಬಿಂಗ್ ನಡೀತಾ ಇತ್ತು. ಆ ಚಿತ್ರವನ್ನು ಸೋಮಶೇಖರ್ ಅವರು ನಿರ್ದೇಶನ ಮಾಡಿದರು. ಅಣ್ಣವರು ಮುಖ್ಯ ಪಾತ್ರದಲ್ಲಿದ್ದರು. ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಅದರ ಡಬ್ಬಿಂಗ್ ನಡೀತಾ ಇತ್ತು. ಅಣ್ಣವ್ರ ಕಂಪ್ನಿಯಲ್ಲಿ ನಾನಾಗಲೇ ಕಾಯಂ ಡಬ್ಬಿಂಗ್ ಆರ್ಟಿಸ್ಟ್ ಆಗಿದ್ದೆ. ಯಾವ ಪಿಕ್ಚರು ಬಿಡದೆ ನಾನು ಡಬ್ಬಿಂಗ್ ಮಾಡ್ತಾಯಿದ್ದೆ. ಆಗ ಅವ್ರ ಜೊತೆ ಕೆಲಸ ಮಾಡುವ ಒಂದು ಭಾಗ್ಯ ಬಂತು ನನಗೆ. ಅಣ್ಣವ್ರು ಡಬ್ಬಿಂಗ್ ಮಾಡ್ತಾರಂದರೆ ಯಾವ ಹರಿಬರಿನೂ ಇಲ್ಲದೆ ಆರಾಮಾಗಿ ಮಾಡೋರು. ಏನು ಗದ್ದಲ ಕನ್ಫ್ಯೂಷನ್ ಏನೂ ಇರ್ತಾ ಇರಲಿಲ್ಲ. ಯಾರು ತುಟಿ ಪಿಟಕ್ಕಂತ ಮಾತಾಡ್ತಿರ್ಲಿಲ್ಲ. ಸುಲಲಿತವಾಗಿ ಡಬ್ಬಿಂಗ್ ನಡ್ಕೊಂಡು ಹೋಗೋದು. ಅಲ್ಲಿ ಸ್ಟ್ಯಾಂಡ್ ಬೈ ನಾನಿರ್ತಾ ಇದ್ದೆ. ಯಾಕೆ ಅಂದರೆ ಪೋಸ್ಟ್ ಅಂತ ಯಾರಾದರೂ ಹೇಳಿದ್ರು ಅದು ಕಾಂಬಿನೇಷನಲ್ಲಿ ಮಾಡ್ತಾಯಿದ್ರು ಅಣ್ಣವರು. ಅದನ್ನು ಬಿಟ್ಟು ಮಾಡ್ತಾಯಿಲ್ಲ ಆ ಪಾತ್ರವನ್ನು. ಅದಕ್ಕೆ ಸ್ಟ್ಯಾಂಡ್ ಬೈ ನಾನು ಇಟ್ಕೊಳ್ಳೋರು. ಒಂದಿನ ಅದರ ಅಸೋಸಿಯೇಟ್ ಡೈರೆಕ್ಟ್ರು ಅನಾರೋಗ್ಯದ ಕಾರಣದಿಂದ ಸುಧೀರವರು ಡಬ್ಬಿಂಗ್ ಬಂದಿಲ್ಲ. ಸ್ವಲ್ಪ ಗೊಂದಲದ ವಾತಾವರಣ. ಸಾರಾ ಗೋವಿಂದು ಅವರು, ಅಣ್ಣವರಳ್ಳಿಯ ಎಸ್.ಎ. ಗೋವಿಂದರಾಜ್ ಅವರು ಸ್ವಲ್ಪ ಗಲಿಬಿಲಿಯಲ್ಲಿದ್ದರು. ಏನು ಮಾಡೋದು ಅಂತ. ಅಣ್ಣವ್ರನ್ನೊಬ್ಬರನ್ನೇ ಒಳಗಡೆ ಬಿಡೋಕ್ಕಾಗತ್ತಾ? ಇಲ್ಲ, ಯಾರಾದರೂ ಬೇಕು. ಅವ್ರ ಕಣ್ಣಿಗೆ ಬಿದ್ದಿದ್ದ ತಕ್ಷಣಕ್ಕೆ ನಾನು ಅವ್ರ ಕಂಪ್ನಿಯಲ್ಲಿ ಕೆಲಸ ಮಾಡಿ ಎಲ್ರಿಗೂ ತುಂಬ ಪರಿಚಯ ಆಗಿದ್ದೆ. ತಕ್ಷಣ ಕರೆದ್ರು. ನೋಡಿ, ಅಣ್ಣವ್ರ ಪಕ್ಕದಲ್ಲಿರಿ, ಪೈಲಟ್ ಟ್ರ್ಯಾಕ್ ಇದೆ, ಸ್ಕ್ರಿಪ್ಟ್ಗೆ ಕೊಡಬೇಕಾದ ಅಗತ್ಯ ಇಲ್ಲ, ಸುಮ್ಮನೆ ನೋಡ್ಕೊಂಡಿರಿ ಅಂತಂದರು. ನೋಡಿ ಎಂಥ ಭಾಗ್ಯ ಅಲ್ವ. ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಅಂತ. ಅಣ್ಣವ್ರು ಡಬ್ಬಿಂಗ್ ಮಾಡುವಾಗ ನೋಡಿಕೊಳ್ಳುವಂಥ ಭಾಗ್ಯ ನನ್ನದಾಯ್ತು. ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಡಬ್ಬಿಂಗ್ ಮಾಡಿದ್ದೀನಿ ಹಿಂದೆ ಕೆಲವು ಸಿನಿಮಾಗಳನ್ನು. ಈಗ ಪಕ್ಕದಲ್ಲಿ ನಿಂತ್ಕೊಂಡು ಅಣ್ಣವ್ರು ಡಬ್ಬಿಂಗ್ ಮಾಡೋದನ್ನು ಜಡ್ಜ್ ಮಾಡಬೇಕಾದ ಅವಕಾಶ ನನಗೆ ಬಂದಿದೆ. ಶುರುವಾಯಿತು ಡಬ್ಬಿಂಗು. ಒಂದಿಷ್ಟು ಸಣ್ಣ ಆವಾಗೆಲ್ಲ ಈ ಲೂಪ್ ಸಿಸ್ಟಮ್ ಇರಲಿಲ್ಲ. ಅದ್ರ ಲೂಪ್ ಅಂತ ಇದ್ದರು. ರಾಕ್ ಆ್ಯಂಡ್ ರೋಲ್ ಬಂದಿತ್ತು ಮ್ಯಾಗ್ನೆಟಿಕ್ ಟೇಪಲ್ಲಿ. ಈಗ ಅದನ್ನೆಲ್ಲ ಶಾರ್ಟ್ ಅಂತಾರೆ, ಡೈಲಾಗ್ ಅಂತಾರೆ. ಆವಾಗ ಅದು ಯಾವುದೇ ಡೈಲಾಗ್ ಬಂದರೂ ಅದಕ್ಕೆ ಲೂಪ್ ಅಂತ ಹೇಳ್ತಾಯಿದ್ರು. ಒಂದಿಷ್ಟು ಶಾರ್ಟ್ಸ್ಗಳು ಡಬ್ಬಿಂಗ್ ಆದವು. ಡಬ್ಬಿಂಗ್ ಆದರೆ ಅವರು ಡಬ್ಬಿಂಗ್ ಮಾಡೋದು ಚೆಂದ ಭಾರಿ. ಆರಾಮಾಗಿ 1-2-3 ಸಾರಿ ಅದನ್ನು ನೋಡೋರು, ಅನುಭವಿಸೋರು. ಆಮೇಲೆ 1-2 ಮಾನಿಟ್ರ್ ಮಾಡೋರು, ಒಂದು ಟೇಕ್ ಮಾಡೋರು. ಟೇಕ್ ಮಾಡೋಕ್ಕೆ ಮೊದಲು ಕೋದಂಡ ಪಾಣಿಯವರು ಇಂಜಿನಿಯರ್ ಇದ್ದರೆ ಅವಾಗ, ಪಾಣಿಯವರೇ ಒಂದು ಜಮಾಯಿಸ್ಬಿಡೋಣ ಅಲ್ವ ಅನ್ನೋರು. ಅವರು ಆಯ್ತಪ್ಪಾಜಿ ಅನ್ನೋರು ಒಳಗಡೆಯಿಂದ ಟೇಕ್ ಮಾಡೋರು. ಟೇಕ್ ಸಮಾಧಾನ ಆಗದಿದ್ದರೆ ಇನ್ನೊಂದು ಟೇಕು ಅವರೇ ಹಿಂಗೆ ಬೆರಳು ತೋರಿಸ್ಬಿಡೋರು, ಇನ್ನೊಂದು ಟೇಕ್ ಮಾಡೋರು. ದೊಡ್ಡ ಗುಣ ನೋಡಿ, ಮೇರು ನಟ ಅನ್ನೋದಕ್ಕೆ. ಟೇಕ್ ಆದ ತಕ್ಷಣ ಅವರು ಫಸ್ಟು ನೋಡೋದು ನನ್ನನ್ನು. ಆ ಕಣ್ಣಲ್ಲಿ 5 ಪೇಜ್ ಡೈಲಾಗ್ ಇರೋದು. ಅವ್ರ ಕಣ್ಣಲ್ಲಿ ಮಾತಾಡುವಂಥ ಒಂದು ಮಹಾನ್ ಶಕ್ತಿ ಇದೆ. ಹಿಂಗನ್ನೋರು. ಹಿಂಗಂದ್ರೆ ನಾನು ಮತ್ತೇನು ಹೇಳ್ತಿರ್ಲಿಲ್ಲ. ಓಕೆ ಅಂದರೆ ತಂಬು ತೋರಿಸ್ತಾ ಇದ್ದೆ, ಇಲ್ಲ ಅಂದರೆ ಮೆತ್ತಗೆ ಒಂದು ಬೆರಳು ಮಾತ್ರ ತೋರಿಸ್ತಾ ಇದ್ದೆ. ಬೆರಳು ತೋರಿಸಿದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡೋದು ಇದು 1-3 ಟೇಕ್ ಬೇಕು ಅಂತ. ಆಲ್ರೆಡಿ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ನನ್ನ ಪರೀಕ್ಷೆ ಮಾಡೋಕ್ಕೆ ಕೇಳ್ತಾಯಿದ್ರು. ಈ ಮಧ್ಯೆ ಗೋವಿಂದಣ್ಣ ದ್ವಯರಿಬ್ಬರು ಅವರು ಇಂಜಿನಿಯರ್ ರೂಮಲ್ಲಿ ನಿಂತ್ಕೊಂಡು ಸುಮ್ಮನೆ ನೋಡ್ತಾ ಇರೋರು. ಎಲ್ಲ ಸಸೂತ್ರವಾಗಿ ನಡೀತಾ ಇದೆ ಅಂದಾಗ ಅವರು ಕೆಲಸ ನೋಡ್ಕೊಳ್ಳೋಕೆ ಹೋದರು. ಅಂದರೆ ಅವ್ರಿಗೆ ಸಾಕಷ್ಟು ಕೆಲಸಗಳಿರುತ್ತೆ. ಯಾರನ್ನು ಕರೆಸ್ಬೇಕು, ಯಾರನ್ನು ಕಳಿಸ್ಬೇಕು, ಯಾರಿಗೇನು ಮಾಡಬೇಕು, ಯಾರಿಗೇನು ಕೊಡಬೇಕು, ಇದೆಲ್ಲ ಮಾಡೋರು ಹೊರಗಡೆ ಕೂತ್ಕೊಂಡು. ಇಷ್ಟೊತ್ತಿಗೆ 10:10 ಕರೆಕ್ಟಾಗಿ ಬ್ರೇಕ್ ಆಗೋದು. ಬ್ರೇಕ್ ಆಗಿದ್ದೆ. ಹೊರಗಡೆ ಹೋಗಿ ಎಲ್ಲ
ಒಂದು ಸ್ವಲ್ಪ ಕಾಫಿ ಕುಡಿಯೋರು ಕಾಫಿ ಕುಡಿದ್ರು, ಟೀ ಕುಡಿಯೋರು ಟೀ ಕುಡಿದ್ರು, ಅಣ್ಣವರು ಒಂದು ಸ್ವಲ್ಪ ಟೀ ಕುಡಿತಾರೆ. ಟೀ ಕುಡಿದು ಒಳಗಡೆ ಬಂದ್ವಿ. ಒಳಗಡೆ ಬಂದಾಗ ಆವಾಗ ಹಾಕಿದ ಲೂಪ್ ಅಂದರೆ ಶಾರ್ಟ್ಸು ಸಿನಿಮಾದ ಹೃದಯ ಭಾಗ, ರಕ್ತ ಹೆಪ್ಪುಗಟ್ಟುವಂಥ ದೃಶ್ಯ. ಸಾಧಾರಣ ಒಂದು 2 ನಿಮಿಷದ ಶಾರ್ಟ್ ಇರ್ಬೋದು. ಡೈರೆಕ್ಟ್ರು 11-12 ಶಾರ್ಟ್ ಕಟ್ ಮಾಡಿದ್ದಾರೆ ಅದರಲ್ಲಿ. ಒಂದು 2 ನಿಮಿಷದ ಡೈಲಾಗ್ ಅದು. ಇವತ್ತು ನಂದು ಆಕ್ಷೇಪ ಅಲ್ಲ, ಇವತ್ತು ಟೆಕ್ನಾಲಜಿ ಆ ಥರ ಬೆಳೆದಿದೆ. ಅದ್ರ ಹಿಂದೆ ಎಲ್ಲ ಅಷ್ಟು ಲೆಂತ್ ಮಾಡಬೇಕಿತ್ತು. ಆದರೆ ಅಣ್ಣವ್ರು ಡಬ್ಬಿಂಗ್ ಮಾಡುವಾಗ, ಆ ಪಿಕ್ಚರ್ ಡಬ್ಬಿಂಗ್ ಮಾಡುವಾಗ ಪಂಚ್ ಇಟ್ಕೊಂಡು ಮಾಡ್ಬೋದಾಗಿತ್ತು. ಆದರೆ ಅವ್ರು ಪಂಚ್ ಇಡ್ತಾ ಇರಲಿಲ್ಲ. ಡೈಲಾಗಿಗೆ ಪಂಚ್ ಇಡ್ತಿರಲಿಲ್ಲ. ಆ 2 ನಿಮಿಷ ಈ ಫುಲ್ ಲೆಂತು ಅವ್ರು ಡಬ್ ಮಾಡೋರು. ಆ ಫುಲ್ ಲೆಂತ್ 2 ನಿಮಿಷಕ್ಕೆ ಡಬ್ ಮಾಡೋಕ್ಕೆ ಅವ್ರು ಪ್ರಿಪೇರ್ ಆದರು. ಒಂದು 3-4 ಸಾರಿ ನೋಡಿದ್ರು, ಕೂತ್ಕೊಂಡು ಆಮೇಲೆ ನಿಂತ್ಕೊಂಡು 1-2 ಸಾರಿ ನೋಡಿದ್ರು. ಪಾಣಿಯವರೇ ಒಂದು ಜಮಾಯಿಸ್ಬಿಡೋಣ ಅಂದರು. ಸರಿ, ಟೇಕ್ ಶುರುವಾಯಿತು. ಒಂದು ಟೇಕ್ ಮಾಡಿದ್ರು. ಆ ಟೇಕ್ ತುಂಬ ಚೆನ್ನಾಗಿತ್ತು. ನನ್ನ ಕಡೆ ನೋಡಿದ್ರು ಕಣ್ಣಲ್ಲಿ. ನಾನು ತಲೆ ಅಲ್ಲಾಡ್ತಿದೆ. ಹಿಂಗಂದೆ, ತೋರಿಸೋದಷ್ಟೇ. ಹಿಂಗಂದರು, ಪಾಣಿಯವರೇ ಇನ್ನೊಂದು ಮಾಡಿಬಿಡೋಣ ಅಂದರು. ಮತ್ತೊಂದು ಟೇಕ್ ಮಾಡಿದ್ರು. ಆ ಟೇಕು ಚೆನ್ನಾಗಿತ್ತು. 3ನೇ ಟೇಕ್ ಮಾಡಿದ್ರು. 3ನೇ ಟೇಕಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಇತ್ತು. ಮತ್ತು ನನ್ನ ಕಡೆ ನೋಡಿ, ಇನ್ನೊಂದು ಮಾಡಿಬಿಡೋಣ ಅಲ್ವಾ ಅಂದರು. ಆಯಿತು ಅಂದೆ ನಾನು. 3ನೇ ಟೇಕ್ ಆಯಿತು, 4ನೇ ಟೇಕ್ ಹೋಯಿತು, 5ನೇ ಟೇಕ್ ಹೋಯಿತು. ಎಲ್ಲ ಟೇಕ್ ಓಕೆ ಆಗ್ತಾಯಿದೆ. ನನ್ನ ಕಡೆ ನೋಡೋರು. ನನ್ನ ಕಡೆ ನೋಡಿದಾಗೆಲ್ಲ ನಾನು ತೋರಿಸ್ತಾ ಇದ್ದೆ. ಒಂದು ಬೆರಳು ತೋರಿಸೋರು ಅವರು. ಹಿಂಗನ್ನೋರು, ಇನ್ನೊಂದು ಮಾಡಿಬಿಡೋಣ ಅನ್ನೋರು. 5ನೇ ಟೇಕ್ ಆಯಿತು, ಸೇಮ್ ಟೇಕ್ ಚೆನ್ನಾಗಿತ್ತು. 6ನೇ ಟೇಕ್ ಆಯಿತು, ಅದೇ ಥರ ನೋಡಿದ್ರು. ಅದೇ ಥರ ನಾನು ಬೆರಳು ತೋರಿಸ್ದೆ. ಅವ್ರು ಮತ್ತೆ ಬೆರಳು ತೋರಿಸಿ, ಪಾಣಿಯವರೇ ಇನ್ನೊಂದು ಜಮಾಯಿಸ್ಬಿಡೋಣ ಅಂದರು. 6ನೇ ಟೇಕ್ ಮುಗಿದಾಗ ಅವ್ರು ಕೂತ್ಕೊಂಡು ಒಂದು ಸರಿ ಹಾಕಿ ನೋಡೋಣ ಅಂದರು. ಏನು ಆಗ್ತಾಯಿದೆ ಅಂತ ನನಗೆ ಗೊತ್ತಾಗಲಿಲ್ಲ. ಸರಿ, ಇನ್ನೊಂದು ಟೇಕ್ ಮಾಡಿಬಿಡೋಣ. ನಾನು ನೋಡಿದ್ರು, ನಾನು ತಲೆ ಅಲ್ಲಾಡಿದೆ. ಟೇಕಿಗೆ ನಿಂತ್ಕೊಂಡ್ರು. ಒಂದು ಸಣ್ಣ ರಿಲ್ಯಾಕ್ಸ್ ತಗೊಂಡು ನಿಂತ್ಕೊಂಡ್ರು. ಒಂದು ಟೇಕ್ ಕೊಟ್ಟರು ನೋಡಿ, ಅದು ಹೃದಯ ರಕ್ತ ಹೆಪ್ಪುಗಟ್ಟಿ ಹೋಯಿತು. ಅಂತರಾಳದಿಂದ ಬಂದಂಥ ಸಂಭಾಷಣೆ, ಹೃದ್ಗತವಾದ ಸಂಭಾಷಣೆ. ಅದೇ ರಾಜ್ಕುಮಾರ್. ಆ ಸಿನಿಮಾದ ಹೈಲೈಟ್ ಸೀನ್ ಅದು ಅವ್ರದ್ದು. ನಾನೀಗ ನೀರಲ್ಲಿ ಬೆರೆಸಿದ್ದು ಚಿತಾಭಸ್ಮವಲ್ಲ, ನನ್ನ ಮನಸ್ಸಿನ ನೆಮ್ಮದಿಯನ್ನು, ನನ್ನ ಮನಸ್ಸಿನ ಸಮಾಧಾನವನ್ನು, ನನ್ನ ಹೃದಯದ ಶಾಂತಿಯನ್ನು, ನನ್ನ ಮನಸ್ಸಿನ ಸಂಯಮವನ್ನು. ಇದು ಈ ಡೈಲಾಗು. ಒಂದು ಕಾಳಿನಷ್ಟು ಬಂದಿಲ್ಲ ಅದು ನಾನು ಹೇಳುವಾಗ. ಅದನ್ನು ಹೃದ್ಗತವಾಗಿ ಹೇಳಿದ್ದಾರೆ. ಒಂದೊಂದು ಶಬ್ದದಲ್ಲೂ ಅರ್ಥ ಪುಟಿದು ಈಚೆ ಬರ್ತಾ ಇದೆ. ಇಲ್ಲ ಇಲ್ಲ, ಇನ್ನು ಬದುಕಿ ಬಾಳ್ಬೇಕಾಗಿದ್ದು ನೀವು ಅಮಾನುಷವಾಗಿ ಕೊಲೆಯಾಗಿ ಸತ್ರಿ. ಅಂತರಾಳದಿಂದ ಬರ್ತಾ ಇದ್ದ ಧ್ವನಿ ಆ 7ನೇ ಟೇಕಲ್ಲಿ ನಮಗೆ ನೋಡಕ್ಕೆ ಸಿಕ್ತು. ಬಾಬು, ಉಷಾ, ಬಾಬು, ಬಾಬು. ಸುಸ್ತಾಗ್ಬಿಟ್ಟೆ ನಾನು. ಎಂಥ ಭಯಂಕರವಾದ ಘಟನೆ ನನ್ನ ಕಣ್ಮುಂದೆ ನಡೀತು. ಇಷ್ಟಾದ್ರೂ ನಾನಿನ್ನೂ ಜೀವಂತವಾಗಿದ್ದೀನಲ್ಲ, ಯಾಕೆ ಯಾಕೆ? ನಾನು ತೋರಿಸಲಿಲ್ಲ. ಅಶಾಂತಿಯಿಂದ, ಆತಂಕದಿಂದ, ಆಕ್ರೋಶದಿಂದ ಸಂಕಟ ಪಡ್ತಾ ಇರೋ ನಿಮಗೆ ನಿಜವಾದ ಶಾಂತಿ ಕೊಟ್ಟೆ ನಾನು ಹೋಗೋದು. ನಿಜವಾದ ಶಾಂತಿ ಕೊಟ್ಟೆ ನಾನು ಹೋಗೋದು. 2 ಕೈ ಮುಗಿದೆ ಅವರಿಗೆ. ಒಂದು ಸಣ್ಣ ನಗು. ಪಾಣಿಯವರೇ ಒಂದ್ಸರಿ ಹಾಕಿ ನೋಡೋಣ ಅಂದರು. ಅವ್ರು ಹಾಕಿದ್ರು. ಅದನ್ನು ಕೇಳಿದ್ವಿ. ಸರಿ, ಬ್ರೇಕ್ ಆಯಿತು. ಆಮೇಲೆ ಮತ್ತೊಂದೆರಡು ಡೈಲಾಗ್ ಮಾಡಿದ್ವಿ. ಬ್ರೇಕ್ ಆಯಿತು, ಊಟ ಆಯಿತು, ನಾವೆಲ್ಲ ಬಂದ್ವಿ. ಚಾಮುಂಡೇಶ್ವರಿ ಕೆಳಗಡೆ ಸ್ಟುಡಿಯೋದಲ್ಲಿ ಒಂದು ಉದ್ದಕ್ಕೆ ಚೇರ್ಗಳಿರೋದು, ಒಂದು 10-12 ಚೇರ್ ಇದೆ ಅಲ್ಲಿ. ಅದರಲ್ಲಿ ಎರಡನೇ ಚೇರು 3ನೇ ಚೇರು ಅದು ಅಣ್ಣವ್ರು ಬಂದಾಗ ಅವರೇ ಕೂತ್ಕೊಳ್ತಾ ಇದ್ದಿದ್ದು, ಮತ್ತು ಯಾರೂ ಕೂತ್ಕೊಳ್ತಾ ಇರಲಿಲ್ಲ ಅಲ್ಲಿ.
ಯಾಕಂದರೆ ಅದು ಸ್ವಲ್ಪ ಆಳವಾಗಿತ್ತದು, ಕೂತ್ಕೊಳ್ಳೋಕೆ ತುಂಬ ಕಂಫರ್ಟ್ ಅನಿಸೋದು, ಕೈಗೆ ಇಟ್ಕೊಳ್ಳೋಕ್ಕೆಲ್ಲ. ಬೆತ್ತದ ಚೇರು ಅದು ಮಾತ್ರ ಆಗಿತ್ತು. ಸಾಮಾನ್ಯವಾಗಿ ಅಲ್ಲೇ ಕೂತ್ಕೊಳ್ಳೋರವರು. ನಾನು ಕೊನೇ ಚೇರಲ್ಲಿ ಹೋಗಿ ಕೂತಿದ್ದೆ. ಒಂದು 12 ಚೇರೋ 10-12 ಚೇರ್ ಇತ್ತು, ಕೊನೆ ಚೇರಲ್ಲಿ ಹೋಗಿ ಕೂತಿದ್ದೆ. ಅವ್ರು ಬಂದವರು ಸೀದಾ ಅವ್ರ ಚೇರ್ ಹತ್ರ ಹೋಗಲಿಲ್ಲ, ಅವರು ನನ್ನ ಹತ್ರ ಬಂದರು. ನನ್ನ ಹತ್ರ ಬರ್ತಾ ಇದ್ದಾಗೆ ನಾನು ಎದ್ದು ನಿಂತ್ಕೊಂಡೆ. ನನಗೊಂದು ಸ್ವಲ್ಪ ಅಳುಕು, ಏನು ಡಬ್ಬಿಂಗ್ನಲ್ಲಿ ಏನಾದರೂ ತಪ್ಪು ಮಾಡಿಬಿಟ್ನಾ, ಏನಾಗಿದೆ, ಅದೇನಾದರೂ ಹೇಳಕ್ಕೆ ಬಂದ್ರಾ ಅಂತ. ಇಲ್ಲ, ಅವ್ರ ಕೈ ತೋರಿಸಿದ್ರು ಹೀಗೆ ಕೂತ್ಕೊಳ್ಳಿ ಅಂತ. ಕೂತ್ಕೊಂಡೆ. ಅವ್ರು ನೋಡ್ತಾ ಇದ್ದೆ. ಅವ್ರ ಕಣ್ಣು ಹೇಗಂದರೆ ಒಂದು 10-15 ಸೆಕೆಂಡ್ ಅವ್ರ ಕಣ್ಣನ್ನು ನಮಗೆ ನೋಡೋಕ್ಕಾಗಲ್ಲ. ಆಟೋಮೆಟಿಕ್ಲಿ ನಮ್ಮ ಐಬಾಲ್ ಬೇರೆ ಕಡೆ ಹೋಗ್ಬಿಡುತ್ತೆ. ಅಂಥದ್ದೇನೋ ಒಂದು ತೇಜಸ್ಸು, ಒಂದು ಕಾಂತಿ ಇತ್ತು ಅದರಲ್ಲಿ. ನೋಡ್ತಾ ಇದ್ದವ್ರು ಹೇಳಿದ್ರು, ಅವರು ಪಕ್ಕದಲ್ಲಿ ಕೂತ್ಕೊಂಡು ಯಾಕೆ ಅಷ್ಟೊಂದು ಟೇಕ್ ತಗೊಂಡು ಅಂತ ಯೋಚನೆ ಮಾಡ್ತಾ ಇರ್ಬೋದಲ್ವ ನೀವು. ನಿಜವಾಗ್ಲೂ ಹೌದು, ಅದು ಅವ್ರಿಗೆ ಹೇಳೋಕ್ಕಾಗಲ್ಲ. ಹೌದು ಇವ್ರು ಯಾಕೆ ಇಷ್ಟೊಂದು ಟೇಕ್ ತೊಗೊಂಡ್ರು, ಎಲ್ಲ ಟೇಕು ಚೆನ್ನಾಗಿತ್ತಲ್ಲ ಅಂತ ಎಲ್ಲೋ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ ನಾನು. ಆವಾಗ ಎದ್ದೆತ್ಕೊಂಡ್ರು ಅವರು. ಎದ್ದೆತ್ಕೊಂಡು ಹೇಳಿದ್ರು, ನೋಡಿ, ನಾಳೆ ರಾಜ್ಕುಮಾರು ಇಲ್ಲದೆ ಇರ್ಬೋದು, ಕಾಲ ಆಗ್ಬೋದು, ಆದರೆ ಅವನು ಮಾಡಿದ ಸಿನಿಮಾ ಇರುತ್ತೆ. ಆ ಸಿನಿಮಾದಲ್ಲಿ ತಪ್ಪಾದರೆ ಜನ ನೋಡಿದವ್ರು ಹೇಳ್ತಾರೆ ರಾಜ್ಕುಮಾರ್ ತಪ್ಪು ಮಾಡಿದ್ದಾರೆ ಅಂತ. ಆ ಮಾತು ಬರಬಾರ್ದು, ಅದು ಆಗಬಾರ್ದು. ಅದಕ್ಕೆ ಅಷ್ಟೊಂದು ಟೇಕ್ ತಗೊಂಡಿದ್ದು. ನಾನು ಕೈ ಮುಗಿದು ಹೇಳಿದೆ, ಟೇಕ್ ಅಂತೂ ತುಂಬ ಚೆನ್ನಾಗಿತ್ತು ಅಪ್ಪಾಜಿ ಅಂದೆ. ನಾವೆಲ್ಲ ಅಪ್ಪಾಜಿ ಅಂತ ಕರೀತಾಯಿದ್ದು. ನೋಡಿ, ಅದಕ್ಕೆ ಹೇಳೋದಲ್ವ, ನಾನಿರಲಿ ಅಣ್ಣವರಿರಲಿ ನನ್ನ ಹತ್ರ ಅದು ಹೇಳಬೇಕಿತ್ತ. ಹೇಳಿದ್ರು. ಆದರೆ ಇವತ್ತು ಏನಾದರೂ ತಪ್ಪು ಮಾಡುವಾಗ ಸಿನಿಮಾದಲ್ಲಿ ನನಗೆ ಅವ್ರ ಧ್ವನಿ ರಿಂಕಣಿಸ್ತದೆ ಕಿವಿಯಲ್ಲಿ. ನಾವು ತಪ್ಪು ಮಾಡಿದ್ದು ಸ್ಕ್ರೀನ್ ಮೇಲೆ ಹಾಗೆ ಉಳಿಯುತ್ತೆ, ನಾವು ಹೋಗ್ಬೋದು, ನಾವು ಮಾಡಿದ ತಪ್ಪು ಮಾತ್ರ ಹೋಗಲ್ಲ ಅಂತ. ಎಂಥ ಒಂದು ವ್ಯಕ್ತಿತ್ವ ಅಲ್ವಾ. ಅದಕ್ಕೆ ಹೇಳೋದು, ಅಣ್ಣವರು ತುಂಬಿದ ಕೊಡ ಅಂತ. ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ಶೇರ್ ಮಾಡಿ. ಮುಂದೇನೂ ಇಂಥ ಕಾರ್ಯಕ್ರಮ ಕೊಡೋ ಪ್ರಯತ್ನ ನಾವು ಮಾಡ್ತೀವಿ. ಧನ್ಯವಾದಗಳು.